ಸೊ 82 ಅಲ್ಲೋ 81 ಎಂಡಲ್ಲೋ ಒಂದು ಸಿನಿಮಾ ಚಂದುಲಾಲ್ ಜೈನ್ ಅವ್ರದ್ದು ಪ್ರಾಯ 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 ಅಂತ ನಾಗಭರಣ ಅವ್ರ ಡೈರೆಕ್ಟರ್. ಅಲ್ಲಿ ಮೈಸೂರಲ್ಲಿ ಒಂದು ದೊಡ್ಡ ಮನೆ ತಗೊಂಡಿದ್ರು. ಅಲ್ಲೊಂದು 25 ಜನ ಹುಡುಗರು. ಅಂದ್ರೆ ಅದ್ರಲ್ಲಿ ನಾನು, ಸುಂದರ ಅವರೇ ಪರಿಚಯ, ಸುಂದರರಾಜು ಒಂದು ಒಳ್ಳೆ ಕ್ಯಾರೆಕ್ಟರ್ದಲ್ಲಿ. ಆಮೇಲೆ ಅಗ್ನಿ ಶ್ರೀಧರ್ ಸರ್, ನನಗೆ ಅವತ್ತಿಂದ ಅವರು ಚೆನ್ನಾಗಿ ಪರಿಚಯ. ಪಾಪ ಒಳ್ಳೆ, ನನಗೂ ಗೌರವ ಇದೆ ಅವ್ರ ಮೇಲೆ. ಇಸ್ ವೆರಿ ಇಂಟೆಲಿಜೆಂಟ್. ಅವ್ರ ಜೊತೆ ಸುಶೀಲೇಂದ್ರ ಜೋಶಿ, ಈ ಥರ ಕೆಲವರ ಒಂದು 30 ದಿನ ಜೀವನ ಕಳೆದಿದ್ದೀವಲ್ಲ ನಾವು. ಕೊನೆ ಏನ್ ಸಿನಿಮಾ ಅಂದ್ರೆ ಏನೂ ಇಲ್ಲ. ಏನಾದ್ರೆ ವಿ ಆರ್ ಆಲ್ ಯೂಸ್ಡ್ ಆಸ್ ದಿ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಬಿಕಾಸ್ ಇಟ್ ವಾಸ್ ಎ ಕಾಲೇಜ್ ಸ್ಟೋರಿ. ಸೊ ಜನ ಬೇಕಲ್ಲ, ಜೂನಿಯರ್ ಆರ್ಟಿಸ್ಟ್ಗಳು ಅವಾಗ ಆ ಥರದ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಎಲ್ಲ ಬೇಕಿತ್ತು. ಮೇ ಬಿ ಬರಣ ಅವ್ರಿಗೆ ಏನೋ ರೋಲ್ಗಳೆಲ್ಲರೂ ಕೊಡಬೇಕು ಅಂತಿತ್ತನೋ, ಸಬ್ಜೆಕ್ಟ್ ಹೋಗ್ತಾ ಹೋಗ್ತಾ ಕೊಡೋಕ್ಕಾಗಲಿಲ್ಲ ಎಲ್ರಿಗೆ. ಕೆಲವ್ರಿಗೆ ಮಾತ್ರ. ಕಾಸರಗೋಡು ಚಿನ್ನ ಇದ್ದ, ಅವನಿಗೊಂದು ಯಾವುದೋ ಒಂದು ಸಾಂಗಲ್ಲಿ ಒಂದು ಚಾನ್ಸ್ ಸಿಕ್ತು. ಸುಂದರರಾಜು ಒಂದು ಸಾಂಗಲ್ಲಿ ಮಾಡಿದ್ರು. ನಾವೆಲ್ಲ ನೋಡಿ ಅದು ಅಲ್ಲಿ ನಂದು ಕಾಣಿಸ್ಕೊಳ್ಳಿಲ್ಲ, ಆ್ಯಕ್ಟ್ ಮಾಡಲಿಲ್ಲ ಅನ್ನೋದಕ್ಕಿಂತ ಕ್ಯಾಮ್ರಾ ಪಕ್ಕದಲ್ಲಿ ನಿಂತ್ಕೋತಿದ್ದೆ, ಯಾಕೆ ಹೀಗೆ ಮಾಡ್ತಾ ಇದೆ, ಹಿಂಗೆ ಈ ಶಾಟಿನ ಅದೆಲ್ಲ ನೋಡ್ತಾ ಬಂದೆ. ಇದು ನನಗೆ ಹೆಲ್ಪ್ ಆಯ್ತು. ಅದು ಇಂಡೈರೆಕ್ಟ್ ಆಗಿ ನಾಗಭರಣ ಇಟ್ ಗುಡ್ ಟು ಮಿ. ಅದಾದ್ಮೇಲೆ ಶುರು ಆಗಿದ್ದು ಆಶಾಲಿ 4 ಜನ ವಿಲನ್ಗಳು ಬೇಕು. ನಾನು, ವಿಜಯಕಾಶಿ, ಚರಣ್ ರಾಜು, ಪ್ರಸನ್ನ ಅಂತ ದಪ್ಪಗೆ ಒಬ್ಬರಿದ್ದರು, ಇವತ್ತು ಇಲ್ಲ ಅಂತ ಕಾಣುತ್ತೆ ಪಾಪ. ಸೊ ನಾವು 4 ಜನ, ಬೇಬಿ ಇಂದರೆ ಮತ್ತು ಅರ್ಜುನ್ ಸರ್ಜಾ ಹೀರೋಯಿನು, ಅಂಬರೀಷ್ ಅಣ್ಣ. ಸೊ ಅದು ಊಟಿ ಗೀಟಿ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ವಿ, ಎಲ್ಲ ಮಾಡಿದ್ವಿ. ಅದ್ರಲ್ಲಿ 4 ಜನ ವಿಲನ್ಸು. ಕೊನೆಗೆ ಗಡ ತೆಗೆದ್ಬಿಟ್ಟು ಒಳಗೆ ಹೂತಾಗ್ಬಿಡ್ತಾರೆ ನಮ್ಮ 4 ಜನ ಅಂಬರೀಷನ್ನ. ಆ ಥರದ್ದೇ ನಮ್ಮ ಸಬ್ಜೆಕ್ಟ್. ಯಾಕಂದರೆ ಬೇಬಿ ಇಂದ್ರನ್ ರೇಪ್ ಮಾಡಕ್ಕೆ ಹೋಗಿ ಏನೋ ಮಾಡಿರ್ತೀವಿ ನಾವು ತಪ್ಪು. ಸೊ ವಿಲನಾಗಿ ಹಂಗೆ ಶುರು ಆಯಿತು. ಅದಾದ್ಮೇಲೆ ಮತ್ತೆ 2 ರೇಖೆಗಳು ಅಂತ ಬಾಲಚಂದ್ರ, ಬಹಳ ಒಳ್ಳೆ ಕ್ಯಾರೆಕ್ಟರ್. ಶ್ರೀನಾಥ್, ಸರಿತಾ ಮತ್ತೆ ಗೀತಾ ಇರ್ಬೇಕು, ನಮಗೆ ಗೀತಾ. ಅಲ್ಲಿ ಬಾಲಚಂದ್ರ ಅವ್ರು ಸರ್ ಆಕ್ಟಿಂಗ್ ಹೇಳ್ಕೊಡೋದು ಅಂದ್ರೆ, ಸಿ ಯೂಸ್ ಟು ಸೇ, ವೆನ್ ಯು ಆರ್ ವಾಕಿಂಗ್ ಟು ಎ ಟೇಬಲ್ and you are totally depressed, you are down. How do you walk? You cannot walk upright, you cannot walk confidently, you are little down. And when you come to the table, you need some support. ಅದ್ರ ಮೇಲೆ ಕೈ ಇಟ್ಕೊಂಡು ಹಿಂಗೆ ವರ್ಕೊಂಡು ಹಿಂಗೆ ನಿಂತ್ಕೋತೀರ. ಸೊ ಆ ಫೀಲ್ ಕೊಟ್ಟಾಗ ಮಾತ್ರ ಬರೋದು. ಆಮೇಲೆ ಇಫ್ ಯು ಸೇಯಿಂಗ್ ಸಮಥಿಂಗ್ ಕಾನ್ಫಿಡೆಂಟ್ಲಿ, ಎಸ್ ಸರ್ ಐ ಡೂ ಇಟ್, ಅಲ್ಲಿ ಕಚ್ ಮಾತಾಡ್ರಿ. ಪ್ರತಿಯೊಂದು ಸಣ್ಣ ಸಣ್ಣ ನ್ಯೂಯಾನ್ಸಸ್ ಆಫ್ ಆಕ್ಟಿಂಗು ನಾನು ಮಾಡಿದ ಒಂದು ಸಣ್ಣ ಪಾತ್ರದಲ್ಲಿ ಪ್ರತಿಯೊಂದು 2 ರೇಖೆಗಳು ಬಹಳ ಒಳ್ಳೆ ಕ್ಯಾರೆಕ್ಟರ್ ಅಲ್ಲ. ಸೆಕ್ರೆಟರಿ ಟು ಸರಿತಾ, ಬಹಳ ಇವತ್ತಿಗೂ ಜನ ನೆನ್ಪಿಸ್ಕೊಂಡು ಮಾತಾಡ್ತಾರೆ ಅದ್ರ ಬಗ್ಗೆ. ಅದಾದ್ಮೇಲೆ ಹಲವಾರು ಸಿನಿಮಾಗಳು ಮಾಡ್ಕೊಂಡ್ ಬಂದೆ ಸರ್. ವಜ್ರಮನೆ ಅವ್ರದ್ದು ಸೆಕೆಂಡ್ ಹೀರೋ ಕ್ಯಾರೆಕ್ಟರ್ ವಿತ್ ಸಾಂಗ್, ವಿಜಯ ರಂಜನಿ ಅಂತ ಒಬ್ಬರಿದ್ರು. ಈಗ ಅವ್ರ ಬ್ರದರ್ ಈಗ PR ಆಗಿದ್ದಾರೆ ನೋಡಿ, ನಾಗೇಂದ್ರ. ಅವ್ರ ಸಿಸ್ಟರ್ ನನ್ನ ಪೇರು. ಇವೆಲ್ಲ ನಡ್ಕೊಂಬಂತು ಜೀವನ, ಎಲ್ಲ ಚೆನ್ನಾಗಿ ಮಾಡಿದೆ. ಆಮೇಲೆ 87 ಸೊ ವಿತ್ ಆಲ್ ದೀಸ್ ಎಕ್ಸ್ಪೀರಿಯನ್ಸ್, more than acting, I used to observe only the technicalities. Why this shot is taken, why this trolley is put, what is the direction, why close-up is used. ಸೊ ಇದೆಲ್ಲ ನೋಡ್ಕೊಂಡ್ಮೇಲೆ 87 ದೂರದರ್ಶನಲ್ಲಿ ಸೀರಿಯಲ್ಗಳು ಓಪನ್ ಆಯ್ತು. ಸೊ ಒಂದು ಸ್ಕ್ರಿಪ್ಟ್ ಸಬ್ಮಿಟ್ ಮಾಡಿದ್ವಿ, ಯಾವುದು ನೋಡಿ ನಮ್ಮ ಸಿನಿಮಾ ನೋಡಿ, ಬಿಕಾಸ್ ಐ ಹ್ಯಾವ್ ಸೀನ್ ಆಲ್ ದಿಸ್ ಮೂವೀಸ್. ಅದ್ರಲ್ಲಿ ಏನಂದ್ರೆ, ಒಂದು ಸಿನಿಮಾಲಿ ಯಾರೇ ಗಾಡ್ ಫಾದರ್ ಇಲ್ಲದೆ ಒಬ್ಬ ಅವನ್ ಟ್ರಾವೆಲ್, ಕ್ಯಾನ್ ಈ ಸಕ್ಸೀಡ್ ಫುಲ್ಲಿ ವಿತ್ ಹಿಸ್ ಟ್ಯಾಲೆಂಟ್, ಆರ್ ಡು ಯು ರಿಯಲಿ ನೀಡ್ ಎ ಗಾಡ್ ಫಾದರ್ ಅನ್ನೋದ್ರ ಬಗ್ಗೆ ಅದ್ರಲ್ಲೊಂದು ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡಿ, ಹೀರೋಯಿನ್ ಬಿಕಮ್ಸ್ ಎ ಬಿಗ್ ಸ್ಟಾರ್. ಇವನೇ ಅವಳಿಗೆ ಹೆಲ್ಪ್ ಮಾಡಿ ಆ ಲೆವೆಲ್ಗೆ ತಗೊಂಡೋಗಿರ್ತಾನೆ. ವೆನ್ ಶಿ ಬಿಕಮ್ಸ್ ಎ ಬಿಗ್ ಸ್ಟಾರ್, ಶಿ ಇಗ್ನೋರ್ಸ್ ಹಿಮ್. ಆ ಥರದ್ದೊಂದು ಕತೆ, ಒಂದು ಸೆಂಟಿಮೆಂಟ್ ಕತೆ ಮಾಡಿ ಸೊ ಮಾಡಿದ್ವಿ. ಅಲ್ಲಿಂದ ದೂರದರ್ಶನ್ ಜೀವನ ಶುರು ಆಯ್ತು. ದಟ್ ವಾಸ್ ಮೈ 3rd ಸೀರಿಯಲ್ ಟು ಗೋ ಆನ್ ಏರ್. ಅವಾಗ 5,000 ರೂಪಾಯಿ ಟೆಲಿಕಾಸ್ಟ್ ಕಟ್ಟಬೇಕು. ನಮಗೆ ಸ್ಪಾನ್ಸರ್ ಯಾರು ಸಿಗ್ತಿರ್ಲಿಲ್ಲ. ನಾವು ಸ್ಪಾನ್ಸರ್ ಏನ್ ಮಾಡ್ತಿದ್ವಿ, ಕಿಡ್ಸ್ ಕೆಂಪು ಕೆಲವು ಅಂಗಡಿಗೆ ಹೋಗ್ಬಿಟ್ಟು ನಾವೇ ಶಾರ್ಟ್ ತೆಗೆದು 10 ಸೆಕೆಂಡ್ 20 ಸೆಕೆಂಡ್ ಆ್ಯಡ್ ಮಾಡಿ ಅದಕ್ಕೊಂದು 500, 750, 800, 1,000 ರೂಪಾಯಿನ ಕೊಡೋರು ಪಾಪ. ಅದೆಲ್ಲ ಕುರುಡಿಗೆ 5,000 ಟೆಲಿಕಾಸ್ಟ್ ಕಟ್ಟಿ ಫ್ರೆಂಡ್ಸ್ ಅಲ್ಲ ಯಾರು ದುಡ್ಡು ಒಳ್ಳೆ ಯಾವುದೋ ಕ್ಯಾಮ್ರಲ್ಲಿ ಏನೋ ಮಾಡ್ತಾ ಇದ್ವಿ. ಹಿಂಗೆ ಜೀವನ ಶುರುವಾಗಿದ್ದು. ದಟ್ ವಾಸ್ 3rd ಸೀರಿಯಲ್. ಫಸ್ಟ್ ಸೀರಿಯಲ್ ವಾಸ್ ಸಿಹಿ ಕೈ. ದಟ್ ವಾಸ್ ದಿ ಫಸ್ಟ್ ರೀಜನಲ್ ಸೀರಿಯಲ್. ಸೆಕೆಂಡ್ ವಾಸ್ ನಮ್ಮಲ್ಲಿ ಶೇಷಾದ್ರಿ ಅಂತ ಇದ್ದರು ಪ್ರೊಡ್ಯೂಸರ್, ಅವ್ರದ್ದು. ದಟ್ ವಾಸ್ ದಿ ಸೆಕೆಂಡ್ ಸೀರಿಯಲ್.
That was the second serial. Third serial was Nadu Nodi Masima Modi. Fourth serial was Sriman Sri Samanya, Nagabhanandu. Fifth was again mine, ವರ ಬೇಕಾಗಿದೆ. ಇದರಲ್ಲಿ 3 ಜನ ಅಂತ ಮುಂದಿನ ತಂಗಿ ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇರ್ತಾರೆ. ಎದುರ ಮನೇಲೆ ಹೀರೋ ಇರ್ತಾನೆ, ಅವನು ರೆಕಗ್ನೈಸೇ ಮಾಡಲ್ಲ ಇವನಿಗೆ ಒಳ್ಳೆ ಗಂಡ ಅಂತ. ಅವನಿಗೆ ತುಂಬಾ ಆಸೆ ಮೇಲೆ ಇವಳು ಆಸೆ, ಇಬ್ರು ಹೇಳ್ಕೊಳ್ಳಲ್ಲ. ಕೊನೆಗೆ ಹೆಂಗ್ ಕಂಡಿಡಿದು ಇವನೇ ಕರೆಕ್ಟ್ ನನ್ನ ತಂಗಿಗೆ ಅಂತ ಮದುವೆ ಮಾಡ್ತಾರೆ ಅನ್ನೋದು ಒಂದು ಸಣ್ಣ ಸಬ್ಜೆಕ್ಟ್. ಅವಾಗೆಲ್ಲ 13 ಎಪಿಸೋಡ್ ಅಲ್ವ ಸರ್. ಸೊ ಹೀಗೆ ಸೀರಿಯಲ್ ಶುರು ಆದಮೇಲೆ ತುಂಬಾ ಸೀರಿಯಲ್ ದೂರದರ್ಶನಲ್ಲಿ ಮಾಡ್ಕೊಂಡ್ಬಂದೆ. ಅವಾಗ ಇದ್ದಿದ್ದ ದೂರದರ್ಶನ್ ಒಂದೇ. ವಾರಕ್ಕೆ 2-3 ದಿನ ನಾನು ಇರ್ತಿದ್ದೆ. ಜನಗಳಿಗೆ ಕಷ್ಟನೋ ಕೋಪನೋ ನೋಡಕ್ಕೆ ಇಷ್ಟ ಇಲ್ವೋ ದಾರಿ ಇಲ್ಲ, ನನ್ನನ್ನೇ ನೋಡ್ಬೇಕಾಯ್ತು. ಹಾಗಾಗಿ ಇವತ್ತಿಗೂ ಜನರು ರೆಕಗ್ನೈಸ್ ಮಾಡಿದ್ರು. ಆ ಪೀರಿಯಡ್ ಗೋಲ್ಡನ್ ಪೀರಿಯಡ್. ಅದಾದ್ಮೇಲೆ ಮೆಗಾ ಸೀರಿಯಲ್ ಶುರು ಆಗಿದ್ದು ಉದಯ ಚಾನೆಲ್ ಶುರು ಆಯಿತು. 96 ಶುರು ಆಯಿತು. ಅದರಲ್ಲಿ ಮೆಗಾ ಸೀರಿಯಲ್ ಶುರು ಆಯಿತು. ಬಾಂಬೆ ಅವರು ಯಾರೋ ನನಗೆ ಒಪ್ಸಿದ್ರು ಪ್ರೊಡಕ್ಷನ್. ಆಮೇಲೆ ಮಾಡ್ತಾ ಬಂದಾಗ ತುಂಬಾ ಜನ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಹತ್ರ ಕೆಲಸ ಮಾಡಿದೆ. ಸೋಮಶೇಖರ್ ಸಾರು, ವಿಜಯ ರೆಡ್ಡಿ ಸಾರು, KSR ದಾಸ್ ಸಾರು, ಎಲ್ಲ ಟಾಪ್ ಡೈರೆಕ್ಟರ್ಸ್ ಹತ್ರ ಕೆಲಸ ಮಾಡಿದೆ. ಆಮೇಲೆ ಒಂದು ಚಕ್ರವ್ಯೂಹ ಅನ್ನೋ ಸೀರಿಯಲ್ ಅಲ್ಲಿ ಅಂಬರೀಷ್ ಅಣ್ಣ ಮತ್ತೆ ಅಂಬಿಕಾನ ರೇಪ್ ಮಾಡೋದು ಹೋಗೋದು ಏನೋ ಆ ಥರ ಇರುತ್ತೆ, ವಿಲನ್ ಕ್ಯಾರೆಕ್ಟ್ರೆ. ಅದ್ರಲ್ಲಿ ರವಿಚಂದ್ರನ್ ಅವರು ಒಂದು ಸಣ್ಣ ಮೋಟರ್ ಸೈಕಲ್ ಅಲ್ಲಿ ಬಂದು ಝಿಂಗ್ ಅಂತ ತಿರುಗಿ ನಿನ್ಸೇನೋ ಒಂದು ಮಾಡಿದ್ರು. ನನಗೆ ಇವಾಗ ಅನ್ನಿಸ್ತು, ರವಿಚಂದ್ರನ್ ಸಾರು, ನನ್ನ ಹೆಸರು ರವಿಚಂದ್ರನ್, ಅವ್ರ ಹೆಸರು ರವಿಚಂದ್ರನ್, ಅಂಡ್ ಇಸ್ ದ ಟಾಪ್ ಪ್ರೊಡ್ಯೂಸರ್ ಸನ್. 100% ಈಸ್ ಹೀಲ್ ಹ್ಯಾವ್ ಮೋರ್ ಮೂವೀಸ್ ಇನ್ ಫ್ಯೂಚರ್ ಅಂಡ್ ಗೆಟ್ ಗುಡ್ ರೆಕಗ್ನಿಷನ್. ನಾನೇನ್ ಮಾಡ್ಲಿ, ಇಬ್ಬರ ಹೆಸರು ಇದೆ, ನಾನು ಯಾವ ರವಿಚಂದ್ರನ್ ಹಾಗಾದ್ರೆ? ಒಂದು ಐಡೆಂಟಿಟಿ ಬೇಕಲ್ಲ ಅಂತ ಯೋಚನೆ ಮಾಡಿದಾಗ ನಮ್ಮ ಅಜ್ಜಿ ನನ್ನ ಯಾವಲು ರವಿಕಿರಣ ಕರೆಯೋರು. ಅದು ಯಾಕೆ ಕರಿತಿದ್ರು ಗೊತ್ತಿಲ್ಲ. ರವಿಕಿರಣ ಹೆಸರು ಚೆನ್ನಾಗಿದೆಯಲ್ಲ, ಯಾರೋ ಒಬ್ರು ಅಂದ್ರು ರೀ ರವಿಚಂದ್ರ ಹೆಸರನ್ನ ಇಟ್ಕೋತಾರೆ ಅಂದ್ರೆ, ರವಿ ಆಪೋಸಿಟ್, ಚಂದ್ರ ಆಪೋಸಿಟ್, ಇಬ್ರು ಹಿಂಗೆ ಎಳಿತಾ ಇರ್ತಾರೆ, ನಿಮ್ಮ ಮಧ್ಯೆ ಏನ್ ಮಾಡ್ತೀರ? ಈ ಥರದ್ದೇನೇನೋ ಅಡ್ವೈಸ್ ಮಾಡೋರು ಇರ್ತಾರಲ್ಲ, ಅದೆಲ್ಲ ನಾನು ನಂಬಲ್ಲ. ಶಾಸ್ತ್ರ ಅಸ್ಟ್ರಾಲಜಿ ನಂಬಲ್ಲ. ಬಟ್ ನಮ್ಮ ಅಜ್ಜಿ ಕರೀತಾ ಇದ್ದ ಹೆಸರು ನಂಗೆ ತುಂಬಾ ಇಂಟ್ರೆಸ್ಟ್ ಆಯ್ತು. ಆಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿ 91-92 ಅಲ್ಲಿ ರಿಚ್ಮಂಡ್ ಸರ್ಕಲ್ ಅಲ್ಲಿ ನೋಟ್ಲಿದೆಯಲ್ಲ, ಅಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಅವಾಗ ಪೇಪರಲ್ಲಿ ಸರೋವರ ಹೋಟೆಲ್ ಅಪ್ಪ ಅವಲ್ಲಿ ಇವ್ರದ್ದು ಸುದೀಪ್ ಅವ್ರದ್ದು ಅಂತ ಅವ್ರ ಫಾದರ್. ಅದು ಮಾಡಿದ್ಮೇಲೆ ತುಂಬಾ ಜನ ಅಳುವರು, ಎಲ್ಲ ಪ್ರೆಸ್ ರಿಪೋರ್ಟರ್ಗಳು ಬಂದಿದ್ರು ಪಾಪ. ತುಂಬಾ ಸಪೋರ್ಟ್ ಮಾಡಿ ನನಗೆ ಹೆಸರು ಬದಲಾಯಿಸಿದ್ರು, ರವಿಕಿರಣ್ ಅಂತ. ಬದಲಾಯಿಸಿದ ಮೇಲೆ ಬಹುಶಃ ಒಂದು ಐಡೆಂಟಿಟಿ ಸಿಕ್ತು. ಅಂದ್ರೆ ರವಿಚಂದ್ರನ್ ಅಲ್ಲದೆ ರವಿಚಂದ್ರನ್ ಸರ್ ಗ್ರೇಟ್, ಸೊ ರವಿಕಿರಣ್ ನಟ ಅಂತ. ಸೊ ಟೆಲಿವಿಷನ್ ಅಲ್ಲಿ ಗುರುತಿಸ್ಕೊಂಡ್ಮೇಲೆ TV ರವಿಕಿರಣ್ ಅಂದು ಶುರು ಮಾಡಿದೆ. ಸೊ ರವಿಕಿರಣ್ ಅನ್ನೋ ಹೆಸರು ನನಗೆ ಒಳ್ಳೆ ಹೆಸರು ತಂದು ಕೊಡ್ತು. ಇದೇನಂದ್ರೆ ಕೆಲವು ಸ್ಟೈಲಿಶ್ ಸ್ಟಾರ್ಗಳನ್ನ ನೋಡಿದಾಗ 100% ಇನ್ಫ್ಲುಯೆನ್ಸ್ ಆಗುತ್ತೆ ನಿಮ್ಗೆ, ಅರೆ ಈ ಶಾರ್ಟ್ಗೆ ಹಿಂಗ್ ಮಾಡಿದಾರಲ್ಲ ಇದು ಬೇಕು ಅಂತ. ಬಟ್ ಅದೇ ತರದ ಸೀಕ್ವೆನ್ಸ್ ನಮ್ಮ ಜೀವನದಲ್ಲಿ ಮತ್ತೆ ಸಿಗಲ್ವಲ್ಲ. ಎಲ್ಲೋ ಒಂದ್ ಕಡೆ ಸಿಕ್ಕಿದಾಗ ನಮ್ಗೆ ಗೊತ್ತಿಲ್ಲದೆ ಅದು ನಮ್ಮೆಲ್ಲ ಬ್ಯಾಕ್ ಆಫ್ ದಿ ಮೈಂಡ್ ಇರುತ್ತಲ್ಲ, ಹಂಗೆ ಬಂದ್ಬಿಡುತ್ತೆ ಒಂಚೂರು. ನನಗೆ ಜಾಸ್ತಿ ಇನ್ಫ್ಲುಯೆನ್ಸ್ ಆಗಿದ್ದು ವಿಷ್ಣುವರ್ಧನ್ ಸರ್, ಅವ್ರು ನಡೆಯೋದು, ಆ ಸ್ಟೈಲು ಅದು. ಆದರೆ ಅದು ಬೇಕು ಅಂತ ಇಮಿಟೇಟ್ ಮಾಡಿದ್ರೆ ಆ್ಯಕ್ಟಿಂಗ್ ಆಗಲ್ಲ. ಅದು ನೀವು ನ್ಯಾಚುರಲ್ ಆಗಿ, ನಾನು ಇದುವರೆಗೂ ಯಾರು ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಿ ಅಂತ ಹೇಳಿದಾರೆ ಹೊರತುದೇ ತುಂಬ ಆರ್ಟಿಫಿಷಿಯಲ್ ಆಗಿ ಮಾಡಿದೆ ಅಂತ ಯಾರು ಹೇಳಿಲ್ಲ. ಬಟ್ ಗೊತ್ತಿಲ್ಲದೆ ಬಂದಾಗ ಅದು ಎಲ್ಲೋ ಒಂದು ಕಡೆ ಹೊಂದಿಸ್ಕೊಂಡು ಹೋಗ್ಬಿಟ್ಟಿದೆ ಅನ್ಸುತ್ತೆ ನನಗೆ. ಇನ್ಫ್ಲುಯೆನ್ಸ್ ಅಂತೂ, ಇಫ್ ಯು ಅಡೋರ್ ಅಂಡ್ ಅಡ್ಮೈರ್ ಸಮ್ ಬಿಗ್ ಆರ್ಟಿಸ್ಟ್, ಒಬ್ರು ನೋಡಿದಾಗ ಏನಾಗುತ್ತೆ, ಅವ್ರದ್ದು ಇನ್ಫ್ಲುಯೆನ್ಸ್ ನಿಮ್ಮ ಮೇಲೆ ಇದ್ದೇ ಇರುತ್ತೆ, 100% ಇರುತ್ತೆ. ಯಾಕಂದ್ರೆ ಅಷ್ಟು ಡೀಪ್ ಆಗಿ ನೋಡಿರ್ತೀರ. ಇಮಿಟೇಟ್ ಬೇಕು ಅಂತ ಯಾರು ಮಾಡಲ್ಲ ಸರ್. ಇಮಿಟೇಟ್ ಮಾಡೋರು, ಮಿಮಿಕ್ರಿ ಮಾಡೋರು, ಮತ್ತೆ ಇದು ಒಂಥರ ಯಾವುದೋ ಒಂದು ಶೋಗಳಲ್ಲಿ ಅವ್ರ ತರ ನಡ್ಕೊಂಡೆಲ್ಲ ಮಾಡೋರು. ಬಟ್ ಆಸ್ ಅನ್ ಆರ್ಟಿಸ್ಟ್, ಇಫ್ ಯರ್ ಆಕ್ಟಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಯು ಡೋಂಟ್ ಇಮಿಟೇಟ್, ಯು ಆಕ್ಟ್. ಅಂಡ್ ಮೇ ಬಿ ವಿತೌಟ್ ಯುವರ್ ನಾಲೆಜ್ 2-3 moments of his. You cannot imitate his voice. Voice imitate ಮಾಡಕ್ ಸಾಧ್ಯ ಇಲ್ಲ. Modulation you cannot imitate, that's your own. Expression is your own. Your face is different from him. ಎಲ್ಲ ಬೇರೆ. ಈ ಹ್ಯಾಂಡ್ ಮೂವ್ಮೆಂಟು, ವಾಕಿಂಗ್ ಮೂವ್ಮೆಂಟ್ ಏನಿದೆ, ಅವ್ರದ್ದು ಒಂಚೂರು ಸ್ಟೈಲ್ ಇರುತ್ತಲ್ಲ, ಅದು ನಿಮ್ಗೆ ಗೊತ್ತಿಲ್ಲದೆ ಒಂದೆರಡು ಕಡೆ ಹಂಗೆ ಬಂದಿರ್ಬೋದು ಅಷ್ಟೇ. ಐ ಹ್ಯಾವ್ ನಾಟ್ ಇಮಿಟೇಟೆಡ್ ಎನಿಬಡಿ.